ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. महालक्ष्मी ज्वेलर्स, गोल्ड हब, मेन रोड, गुलबर्गा. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ. ಆರ್ಕದ ಮೊದಲಿಗೆ ಹೆಡ್ಲೈನ್ಸ್. MSI ಪದವಿ ಮಹಾವಿದ್ಯಾಲಯದಲ್ಲಿ ಯುವಜನ ಸಪ್ತಾಹ ಕಾರ್ಯಕ್ರಮ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಅಡಿಯಲ್ಲಿ ಆಯೋಜನೆ. ಕಲಬುರಗಿ ಜಿಲ್ಲೆಯ ಹಿರೇಸಾವಳಗಿಯಲ್ಲಿ ಅದ್ಧೂರಿಯಾಗಿ ಜರುಗಿದ ಶ್ರೀ ಶಿವಲಿಂಗೇಶ್ವರ ಪಲ್ಲಕ್ಕಿ ಉತ್ಸವ. ಶಿವಲಿಂಗೇಶ್ವರ ಮಠದ ಪೂಜ್ಯ ಶ್ರೀ ಗುರುನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಭವ್ಯ ಮೆರವಣಿಗೆ. ಜನವರಿ 22ರಂದು ಯುವ ಶಕ್ತಿಯಲ್ಲಿ ಆತ್ಮವಿಶ್ವಾಸ ಜಾಗೃತಿ ಕಾರ್ಯಕ್ರಮ ಬಸವ ಸೇವಾ ಸಂಸ್ಥೆ ರಾಜ್ಯ ಘಟಕ ಕಲಬುರಗಿ ವತಿಯಿಂದ ಆಯೋಜನೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ದಿನಾಂಕ ಪ್ರಕಟ. ತಡೆಯಾಜ್ಞೆಯಿಂದ ಗೊಂದಲಕ್ಕೀಡಾಗಿರುವ ಜಿಲ್ಲೆಯ ಜನ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಹೆಲ್ಮೆಟ್ ಕಡ್ಡಾಯ ರದ್ದುಗೊಳಿಸುವಂತೆ ಕೋರಿಕೆ. ಹೈದರಾಬಾದ್ ಕರ್ನಾಟಕ ಹೋರಾಟಗಳ ಸಮನ್ವಯ ಸಮಿತಿಯಿಂದ ಸರ್ಕಾರಕ್ಕೆ ಮನವಿ. ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ. ಬೂಟ್ ಪಾಲಿಶ್ ಮಾಡುವ ಮೂಲಕ ವಿನೂತನ ರೀತಿಯಿಂದ ಧರಣಿ ಸತ್ಯಾಗ್ರಹ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಹಿನ್ನೆಲೆ ಜಿಲ್ಲಾ ಜಾತ್ಯತೀತ ಜನತಾದಳ ಕಲಬುರಗಿಯಲ್ಲಿ ಜರುಗಿದ ಸಭೆ. ಈಗ ಸುದ್ದಿ ಸಮಯದ ವಿವರ. MSI ಪದವಿ ಮಹಾವಿದ್ಯಾಲಯದಲ್ಲಿ ಯುವಜನ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ MS ಇರಾನಿ ಪದವಿ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಅಡಿಯಲ್ಲಿ ಸ್ವಾಮಿ ವಿವೇಕಾನಂದರವರ 153ನೇ ಜನ್ಮದಿನೋತ್ಸವದ ಅಂಗವಾಗಿ ಯುವಜನ ಸಪ್ತಾಹ ಕಾರ್ಯಕ್ರಮವನ್ನು ಮಂಗಳವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿತ್ತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ CS ಪಾಟೀಲ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರಾಷ್ಟ್ರೀಯ ಸೇವಾ ಯೋಜನೆ
ಮಹಾತ್ಮ ಗಾಂಧೀಜಿಯವರ ಒಂದು ಕನಸಿನ ಕೂಸು ಅಂತ ನಾನು ಭಾವಿಸುತ್ತೇನೆ. 1969ರಲ್ಲಿ ಆರಂಭವಾಗಿರುವಂತಹ ಈ ಯೋಜನೆ ಇವತ್ತಿನವರೆಗೂ ಕೂಡ ಅನೇಕ ರಾಜ್ಯಗಳಲ್ಲಿ ಮಹಾವಿದ್ಯಾಲಯ ಮಟ್ಟದಲ್ಲಾಗಲಿ ವಿಶ್ವವಿದ್ಯಾಲಯ ಮಟ್ಟದ ಎಲ್ಲ ಶಾಲೆ ಕಾಲೇಜುಗಳು ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಬಂದಿರತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಹೆಮ್ಮೆ ತರುವಂತಹ ವಿಷಯ. ಈ ಯೋಜನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡರ ಸಹಯೋಗದೊಂದಿಗೆ ಇವತ್ತು ಎಲ್ಲ ಶಾಲೆ ಕಾಲೇಜುಗಳಲ್ಲೂ ಕೂಡ ನಡೆಸಿಕೊಡ್ತಾ ಬಂದಿದೆ. ನಂತರ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಪ್ರಾಚಾರ್ಯರಾದ ಡಾಕ್ಟರ್ ಈಶ್ವರಯ್ಯ ಮಠರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳಾದ ಪ್ರೊಫೆಸರ್ ಮಹೇಶ್ ಗೌಹಾರ್ ಸೇರಿದಂತೆ ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲೆಯ ಹಿರೇಸಾವಳಗಿಯಲ್ಲಿ ಶ್ರೀ ಶಿವಲಿಂಗೇಶ್ವರ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಹಿರೇಸಾವಳಗಿ ಗ್ರಾಮದಲ್ಲಿ ಮಕರ ಸಂಕ್ರಮಣದ ನಿಮಿತ್ತ ಶಿವಲಿಂಗೇಶ್ವರ ಮಠದ ಶ್ರೀ ಶಿವಲಿಂಗೇಶ್ವರರ ಪಲ್ಲಕ್ಕಿ ಉತ್ಸವ ಹಾಗೂ ಬೆಳೆಸಿ ಒಡೆಯುವ ಕಾರ್ಯಕ್ರಮ ಶ್ರೀಮಠದ ಗುರುನಾಥ ಸ್ವಾಮೀಜಿಯವರ ಘನ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು. ಜನವರಿ 15ರಂದು ಸಂಜೆ 7 ಗಂಟೆಗೆ ಶ್ರೀ ಶಿವಲಿಂಗೇಶ್ವರರ ಪಲ್ಲಕ್ಕಿ ಮೆರವಣಿಗೆಯು ಸಕಲ ವಾದ್ಯ ವೃಂದದವರೊಂದಿಗೆ ಶ್ರೀಮಠದಿಂದ ಹೊರಟು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಾಯ್ದು ಬಸವೇಶ್ವರ ದೇವಸ್ಥಾನಕ್ಕೆ ತಲುಪಿತು. ರಾತ್ರಿ 9 ಗಂಟೆಗೆ ಹಿರೇಸಾವಳಗಿ ಹಾಗೂ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ರೈತರು ತಾವು ಬೆಳೆದ ಬೆಳೆಗಳೊಂದಿಗೆ ಆಗಮಿಸಿ ಸಿಹಿ ತೆನಿ ಒಡೆಯುವ ಕಾರ್ಯಕ್ರಮ ನಡೆಯಿತು. ತದನಂತರ ರಾತ್ರಿ ಇಡೀ ಗೀಗಿ ಪದ ಕಾರ್ಯಕ್ರಮ, ಭಜನೆ, ವಿದ್ವಾಂಸರಿಂದ ಪ್ರವಚನ ಕಾರ್ಯಕ್ರಮಗಳು ಜರುಗಿದವು. ಜನವರಿ 16ರಂದು ಮುಂಜಾನೆ 4 ಗಂಟೆಗೆ ಶ್ರೀಮಠದ ಪೂಜ್ಯ ಶ್ರೀ ಗುರುನಾಥ ಮಹಾಸ್ವಾಮಿಗಳ ಭವ್ಯ ಮೆರವಣಿಗೆಯು ಸಕಲ ವಾದ್ಯ ಮೇಳದೊಂದಿಗೆ ಶ್ರೀಮಠದಿಂದ ಗ್ರಾಮಗಳ ಬೀದಿಗಳ ಮೂಲಕ ಬಸವೇಶ್ವರ ದೇವಸ್ಥಾನಕ್ಕೆ ತಲುಪಿತು. ನಂತರ ಪಲ್ಲಕ್ಕಿ ಮೆರವಣಿಗೆಯು ಬಸವೇಶ್ವರ ದೇವಸ್ಥಾನದಿಂದ ಕರ್ತೃ ಗದ್ದುಗೆಗೆ ತಲುಪಿದ ನಂತರ ಪ್ರಸಾದ ಕಾರ್ಯಕ್ರಮ ನಡೆಯಿತು. ಪಲ್ಲಕ್ಕಿಯ ಮುಂದೆ ಧ್ವಜಗಂಬಗಳನ್ನು ಹಿಡಿದ ಭಕ್ತರು ಹಾಗೂ ಪಾರಂಪರಿಕ ಶ್ರೀಮಠದ ಪೋಷಾಕನ ತೊಟ್ಟಿದ ಪೂಜ್ಯ ಶ್ರೀ ಗುರುನಾಥ ಮಹಾಸ್ವಾಮಿಗಳವರನ್ನು ನೋಡಲು 2 ಕಣ್ಣುಗಳು ಕೂಡ ಸಾಲದು ಎಂಬಂತೆ ದಿವ್ಯ ತೇಜಸ್ಸು ಗೋಚರವಾಗುತ್ತಿತ್ತು. ಇನ್ನು ಬೀದಿ ಬೀದಿಗಳಲ್ಲಿ ಭಕ್ತರು ಹಾಕಿದ ಹೂಮಾಲೆಗಳ ಭಾರವನ್ನು ಮುಖ ಕಾಣದ ಮಟ್ಟಕ್ಕೂ ತಲುಪಿದರೂ ಕೂಡ ಪೂಜ್ಯ ಶ್ರೀ ಗುರುನಾಥ ಸ್ವಾಮಿಯವರು ಹಸನ್ಮುಖದಿಂದ ಮಂದಹಾಸ ಬೀರುತ್ತಾ ನಡೆಯುತ್ತಿದ್ದ ದೃಶ್ಯ ಎಂಥವರನ್ನು ಆಶ್ಚರ್ಯಗೊಳಿಸುವಂತಿತ್ತು. ಈ ಸಂದರ್ಭದಲ್ಲಿ ಪುರವಂತರು ಸೇರಿದಂತೆ ಸಾವಿರಾರು ಜನ ಭಕ್ತಾದಿಗಳು ಶ್ರೀ ಶಿವಲಿಂಗೇಶ್ವರರ ಕರ್ತೃ ಗದ್ದುಗೆಯ ಜೊತೆ ಶ್ರೀ ಗುರುನಾಥ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ ಪಡೆದು ಪುನೀತರಾಗಿ ಧನ್ಯತಾ ಭಾವ ಮೆರೆದರು. ಬಸವ ಸೇವಾ ಸಮಿತಿ ವತಿಯಿಂದ ಜನವರಿ 22ರಂದು ಯುವ ಶಕ್ತಿಯಲ್ಲಿ ಆತ್ಮವಿಶ್ವಾಸ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಸವ ಸೇವಾ ಸಂಸ್ಥೆ ರಾಜ್ಯ ಘಟಕ ಕಲಬುರಗಿ ವತಿಯಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಜನ್ಮದಿನದ ಮುನ್ನಾ ದಿನ ನಾಡಿನ ನಗರದ ಯುವ ಶಕ್ತಿಗಳಿಗಾಗಿ ಯುವ ಶಕ್ತಿಯಲ್ಲಿ ಆತ್ಮವಿಶ್ವಾಸ ಜಾಗೃತಿ ಕಾರ್ಯಕ್ರಮವನ್ನ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ದಿನಾಂಕ 22/1/2016ರಂದು ಬೆಳಿಗ್ಗೆ 11:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗರೂರ್ ತಿಳಿಸಿದ್ದಾರೆ.
ವಿಶೇಷ ಉಪನ್ಯಾಸಕರಾಗಿ ದೇಶದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮಗ ಸುನೀಲ್ ಶಾಸ್ತ್ರಿಯವರು ವಿದ್ಯಾರ್ಥಿಗಳನ್ನು ಮೋಟಿವೇಟ್ ಮಾಡುವ ದೃಷ್ಟಿಕೋನದಿಂದ ಒಂದು ಉಪನ್ಯಾಸ ನೀಡಲಿದ್ದಾರೆ. ಪ್ರಸ್ತುತ ದಿನಮಾನಗಳಲ್ಲಿ ಯುವಕರು ತಮ್ಮ ಆತ್ಮಸ್ಥೈರ್ಯವನ್ನೇ ಕಳೆದುಕೊಳ್ತಾ ಇದ್ದಾರೆ. ಯುವಕರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವುದಕ್ಕೋಸ್ಕರವಾಗಿ ಅನೇಕ ಯುವಕರು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಆ ದುಶ್ಚಟಕ್ಕೆ ಬಲಿಯಾಗದಂತೆ ಜಾಗೃತಿ ಮೂಡಿಸುವುದಕ್ಕೋಸ್ಕರವಾಗಿ ಮತ್ತು ದೇಶ ಪ್ರೇಮ ಬೆಳೆಸುವ ದೃಷ್ಟಿಕೋನದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಗುಲ್ಬರ್ಗ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ದ್ವಿತೀಯ ಸುಪುತ್ರ ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದ ಶ್ರೀ ಸುನೀಲ್ ಶಾಸ್ತ್ರಿಯವರಿಂದ ಯುವ ಶಕ್ತಿಗಳಿಗೆ ವಿಶೇಷ ಉಪನ್ಯಾಸವಿರುವುದರಿಂದ ಜಿಲ್ಲೆಯ ಯುವಕರು, ಯುವತಿಯರು, ವಿದ್ಯಾರ್ಥಿಗಳು, ಬುದ್ಧಿಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಪತ್ರಿಕಾಗೋಷ್ಠಿಯ ಮೂಲಕ ಕೋರಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗರೂರ್, ಎಸ್ವಿ ಮಠಪತಿ, ಅಂಬರಾಯ್ ಡಿಗ್ಗಿ, ಮಂಜುನಾಥ ದೊಡ್ಡಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ಆದ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರೆಯೋದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना, एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Shah Hyundai. ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಕಲಬುರಗಿ ಜನ ಗೊಂದಲಕ್ಕೀಡಾಗಿದ್ದಾರೆ. ಈ ಕುರಿತು ಈ ಸುದ್ದಿ ನೋಡಿ. ಮುಂಬರುವ ವಿಧಾನಸಭೆ ಚುನಾವಣೆಯ ಸೆಮಿಫೈನಲ್ ಸಮರ ಎಂದೇ ವಿಶ್ಲೇಷಿಸಲಾಗುತ್ತಿರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದ್ದು ಫೆಬ್ರವರಿ 13 ಹಾಗೂ 20ರಂದು 2 ಹಂತಗಳಲ್ಲಿ ಮತದಾನ ನಡೆಯಲಿದೆ.
ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಯ ಮೀಸಲಾತಿ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ಹೈಕೋರ್ಟ್ ವಜಾಗೊಳಿಸಿದ ಮರುಗಳಿಗೆಯಲ್ಲೇ ರಾಜ್ಯ ಚುನಾವಣಾ ಆಯೋಗ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಈಗಾಗಲೇ ನೀತಿ ಸಂಹಿತೆ ಜಾರಿಗೆ ಬಂದಿದೆ ಮತ್ತು ಈಗ ಕೋರ್ಟ್ನಲ್ಲಿ ಸ್ಟೇ ಇದೆ. ಮತ್ತು ಆಮೇಲೆ ಮತ್ತು ಗುಲ್ಬರ್ಗ ಮತ್ತು ಬೀದರ್, ಬಿಜಾಪುರ ಈ ಭಾಗಕ್ಕೆ ಕೆಲವೊಂದು 19 ಜನ ಸ್ಟೇ ಹೋಗಿದ್ದಾರೆ. ಅದಕ್ಕೇನದ ಯಾಕೆ ಹೋಗಿದ್ದಾರಪ್ಪ ಅಂದ್ರೆ ಈಗ ಮತಕ್ಷೇತ್ರದಲ್ಲಿ ಮೀಸಲಾತಿ ಕೊಟ್ಟಿಲ್ಲ, ಅದಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಸ್ಟೇ ಹೋಗಿದ್ದಾರೆ. ಅದಕ್ಕೇನದ ಈಗ ಬೆಂಗಳೂರಿನಲ್ಲಿ ನಿನ್ನ 18ನೇ ತಾರೀಕು ಸ್ಟೇ ವೇಕೆಂಟ್ ಆಗಿದೆ. 13 ಮತ್ತು 20ನೇ ತಾರೀಕು ಚುನಾವಣೆ ನಡೀತಾ ಇದೆ ಅಂತೇಳಿ ಬೆಂಗಳೂರು ಕೋರ್ಟ್ ಹೇಳ್ತಾ ಇದೆ. ಆಮೇಲೆ ಗುಲ್ಬರ್ಗ ಮತ್ತು ಬೀದರ್, ಬಿಜಾಪುರ, ಇನ್ನು ರಾಯಚೂರು ಇನ್ನು ಸ್ಟೇ 21ನೇ ತಾರೀಕು ತೀರ್ಪು ಗುಲ್ಬರ್ಗ ಕೋರ್ಟ್ನಲ್ಲಿ ಆಗ್ತಾಯಿದೆ. ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಆಯುಕ್ತರು ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ. ಮೊದಲನೇ ಹಂತವಾಗಿ 10 ಮತ್ತು ಫೆಬ್ರವರಿ 13 ಮತ್ತು 20ರಂದು ಡಿಕ್ಲೇರ್ ಮಾಡಿದ್ದಾರೆ. ಈಗಾಗಲೇ ಎಲ್ಲರೂ ತಾವು ಮೀಸಲಾತಿಯಲ್ಲಿ ದೋಷಗಳನ್ನು ಕಂಡು ಎಲ್ಲರೂ ಕೋರ್ಟ್ ಮೆಟ್ಲು ಹತ್ತಿದ್ದಾರೆ. ಈಗಾಗಲೇ ಬೆಂಗಳೂರು ಸೈಡ್ ಎಲ್ಲ ಡಿಕ್ಲೇರ್ ಮಾಡಿದ್ದಾರೆ. ಮತ್ತು ಎರಡನೇ ಹಂತದಾಗ ಮಾಡ್ಬೇಕಂತ ಡಿಕ್ಲೇರ್ ಆದರೂ ತಾಲೂಕ್ ಪಂಚಾಯತಿ ಮೊದಲು ಮಾಡ್ತೀವಿ, ಜಿಲ್ಲಾ ಪಂಚಾಯತ್ ಆನಂತರ ಮಾಡ್ತೀವಿ ಅಂತ ಏನು ಆದೇಶ ಕೊಡ್ಲಕತ್ತಾರ. ಅದು ದಯವಿಟ್ಟು 2 ಎಲೆಕ್ಷನ್ಗಳು ಒಂದೇ ಸಲ ಮಾಡಬೇಕು. ಯಾಕಂದರೆ ಇದು ಸರ್ಕಾರಕ್ಕೆ ಖರ್ಚು ಹೆಚ್ಚು ಆಗ್ತದೆ. ದಯವಿಟ್ಟು ಆ ರೀತಿ ಮಾಡಬಾರ್ದು. ಮೀಸಲಾತಿ ಮಾಡ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಮಾಡಬೇಕದು. ಅವೈಜ್ಞಾನಿಕವಾಗಿ ಆಗ್ಯದಂತ ಹೇಳ್ಕಿಸಿದ್ರೆ ಎಲ್ಲ ಜನ ಅವೈಜ್ಞಾನಿಕವಾಗ್ಯದನ್ನ ಕಾರಣಕ್ಕಾಗಿ ಕೋರ್ಟ್ ಮೆಟ್ಲು ಹತ್ತಿರ್ತಾರೆ. ಹೈಕೋರ್ಟ್ ತಡೆಯಾಜ್ಞೆ ಇರುವುದರಿಂದ ಯಾದಗಿರಿ, ವಿಜಯಪುರ, ಬೀದರ್, ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳ ಜಿಲ್ಲಾ ಪಂಚಾಯತ್ಗಳ ಮತದಾನದ ದಿನಾಂಕ ಪ್ರಕಟವಾಗಿಲ್ಲ. 2ನೇ ಹಂತದ ಚುನಾವಣೆಗೆ ಅಧಿಸೂಚನೆ ಪ್ರಕಟವಾಗುವ ಮುನ್ನ ಕಲಬುರಗಿ ಹೈಕೋರ್ಟ್ ಪೀಠ 5 ಜಿಲ್ಲೆಗಳ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನೀಡಿದ್ದ ತಡೆಯಾಜ್ಞೆಯನ್ನ ತೆರವುಗೊಳಿಸುವ ನಿರೀಕ್ಷೆ ಇದೆ. ಅದೇನೇ ಇರಲಿ, ಕಲಬುರಗಿ ಸೇರಿದಂತೆ ಹೈದರಾಬಾದ್ ಕರ್ನಾಟಕ ಪ್ರದೇಶಗಳ ಹಳ್ಳಿಗಾಡು ಪ್ರದೇಶದಲ್ಲಿ ಜಿಲ್ಲಾ ಹಾಗೂ ತಾಲೂಕಾ ಪಂಚಾಯತ್ ಚುನಾವಣೆಗಳು ಬಂತು ಅಂದ್ರೆ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿರುತ್ತದೆ. ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸುವ ಹುಮ್ಮಸ್ಸಿನಲ್ಲಿರುವ ಆಕಾಂಕ್ಷಿಗಳ ಉತ್ಸಾಹಕ್ಕೆ ಈ ತಡೆಯಾಜ್ಞೆಯಿಂದ ನೀರೆರಚಿದಂತಾಗಿದೆ. ಹೀಗಾಗಿ ಚುನಾವಣೆ ಯಾವಾಗ ಎನ್ನುವ ಗೊಂದಲದಲ್ಲಿ ಈ ಭಾಗದ ಜನರು ಮುಳುಗಿರುವುದಂತೂ ನಿಜ. ಸುದ್ದಿ ಸಮಯ, ಕಲಬುರಗಿ. ಹೆಲ್ಮೆಟ್ ಕಡ್ಡಾಯ ರದ್ದುಗೊಳಿಸುವಂತೆ ಹೈದರಾಬಾದ್ ಕರ್ನಾಟಕ ಹೋರಾಟಗಳ ಸಮನ್ವಯ ಸಮಿತಿ ಮನವಿ ಮಾಡಿದೆ. ಇತ್ತೀಚೆಗೆ ರಾಜ್ಯ ಸರ್ಕಾರ ದ್ವಿಚಕ್ರ ವಾಹನ ಸವಾರರಿಗೂ ಹಾಗೂ ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಎಂಬ ಆದೇಶ ಹೊರಡಿಸಿದೆ. ಆದರೆ ಹೈದರಾಬಾದ್ ಕರ್ನಾಟಕದ ಕಲಬುರಗಿ ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿ ಉಷ್ಣತೆ ಅಧಿಕವಾಗಿರುವುದರಿಂದ ಈ ಭಾಗದಲ್ಲಿ ಹೆಲ್ಮೆಟ್ ಕಡ್ಡಾಯದ ಆದೇಶವನ್ನು ರದ್ದುಗೊಳಿಸುವಂತೆ ಹೈದರಾಬಾದ್ ಕರ್ನಾಟಕ ಹೋರಾಟಗಳ ಸಮನ್ವಯ ಸಮಿತಿ ಸರ್ಕಾರಕ್ಕೆ ಮನವಿ ಮಾಡಿದೆ ಎಂದು ಲಕ್ಷ್ಮಣ್ ದಸ್ತಿ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ದ್ವಿಚಕ್ರ ವಾಹನ ಚಾಲನೆ ಮಾಡೋರಿಗೆ ಮತ್ತು ಹಿಂದೆ ಕುಂತವರಿಗೆ ಹೆಲ್ಮೆಟ್ ಏನು ಕಡ್ಡಾಯ ಮಾಡ್ಯದ. ಇದು ಅವೈಜ್ಞಾನಿಕ, ಅಪ್ರಸ್ತುತ, ಅಪ್ರಾಯೋಗಿಕ, ಅವಾಸ್ತವಿಕ. ಇದು ಯುರೋಪ್, ಅಮೇರಿಕಾ ಅಂತ ಒಳ್ಳೆ ರಸ್ತೆಗಳು, ಒಳ್ಳೆ ಪಾರ್ಕಿಂಗು, ಒಳ್ಳೆ ವಾತಾವರಣ, ಒಳ್ಳೆ ಅನುಕೂಲತೆಗಳು ಇರುವಂಥ ಒಂದು ವ್ಯವಸ್ಥೆಯಲ್ಲಿ ಇದು ಹೆಲ್ಮೆಟ್ ಬೇಕಾಗ್ತದೆ. ಇದು ಬೆಂಗಳೂರು ಅಂತ ಸಿಟಿಯಾಗಿ ನೀವು ಮಾಡಿದ್ರು ಭೀ ಪರವಾಗಿಲ್ಲ, ಆದ್ರೆ ಅಲ್ಲಿ ಭೀ ಮಾಡೋ ಅವಶ್ಯಕತೆ ನನಗೇನು ಅನಿಸಲ್ಲ. ಆದರೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಅಂತ ಬಿಸಿಲು, ಇಲ್ಲಿ ಹೆಲ್ಮೆಟ್ ಹಾಕ್ಕೊಂಡ್ರೆ ಇರಿಟೇಟ್ ಆಗ್ತದೆ. ಮಾನಸಿಕವಾಗಿ, ಶಾರೀರಿಕವಾಗಿ ನಮ್ಮ ಆರೋಗ್ಯಕ್ಕೆ ಏನಪ್ಪ ಅಂದರೆ ಎಫೆಕ್ಟ್ ಆಗ್ತದೆ. ಇದು ಒಂದನೇ ಕಾರಣ. ಈ ಬಿಸಿಲಿನಾಗ ಹೆಲ್ಮೆಟ್ ಹಾಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮತ್ತು ಬಿಸಿಲಿನಾಗ ಗಂಡ ಹೆಂಡತಿ ಕೂಡಿ ಹೆಲ್ಮೆಟ್ ಹಾಕ್ಕೊಂಡು ನಾವು ರೋಡ್ ಮೇಲೆ ಏನು ಕಾಯಿಪಲ್ಯ ಅಥವಾ ಏನಾರು ಅನಾಜ್ಗಿನ ಚೀಲ ಇಟ್ಕೋಬೇಕಾ, ಏನು ಹೆಲ್ಮೆಟ್ ಇಟ್ಕೋಬೇಕಾ? ಒಂದನೇದು. ಎರಡನೇದು, ನಮ್ಮ ಗುಲ್ಬರ್ಗ, ಇವತ್ತು ಕಲಬುರಗಿ ತೊಗೋರಿ, ಬೀದರ್ ತೊಗೋರಿ, ರಾಯಚೂರು ತೊಗೋರಿ, ಕೊಪ್ಪಳ ತೊಗೋರಿ, ಯಾದಗಿರಿ ತೊಗೋರಿ, ಬಳ್ಳಾರಿ ತೊಗೋರಿ, 6 ಜಿಲ್ಲೆಗಳಲ್ಲಿ ಎಲ್ಲಿ ಭೀ ರಸ್ತೆಗಳು ಚಲೋ ಇಲ್ಲ. ನೀವು ಒಳ ರಸ್ತೆಗಳು ತೊಗೋರಿ, ಅದ್ರ ಮೇಲೆ ಏನಪ್ಪ ಅಂದ್ರೆ ಬಸ್ಗಳು ಅದ್ರ ಮೇಲೆ ಹೋಗ್ತಾವ, ಆಟೋಗಳು ಅದ್ರ ಮೇಲೆ ಹೋಗ್ತಾವ, ಸೈಕಲ್ ಅದ್ರ ಮೇಲೆ ಹೋಗ್ತಾವ, ಮನುಷ್ಯರು ಅದ್ರ ಮೇಲೆ ನಡಿತೀವಿ. ಮತ್ತು
ನಾವು ಟೂ ವೀಲ್ದವ್ರು ಭೀ ಅದ್ರ ಮೇಲೆ ಹೋಗಬೇಕು ಅಂದ್ರೆ ಹೆಲ್ಮೆಟ್ ಹಾಕೊಂಡು ಹೆಂಗೆ ಗಾಡಿ ನಡೆಸ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ನಾವು SP ಅವ್ರಿಗೆ ಹಿಡ್ಕೊಂಡು ಭಾಳಷ್ಟು MLA MLC ಅವ್ರಿಗೆ ಹೇಳಿದ್ದೀವಿ. ಅವ್ರು ಈಗಾಗಲೇ ಹೇಳ್ಯಾರ ಹೆಲ್ಮೆಟ್ ಏನಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ ಇದು ಏನಪ್ಪ ಅಂದ್ರೆ ಲಾಗೂ ಆಗಲ್ಲ. ಈಗ ಹಿಂದಕ್ಕೆ 8 ಮುಖ್ಯಮಂತ್ರಿ ಇದ್ದಾಗ ನಾವು ಹೋರಾಟ ಮಾಡಿದ್ದೀವಿ. ನನ್ನ ವಯಸ್ಸಿನ ಪ್ರಕಾರ 4 ಸಲ ಆಯಿತು. ಈಗ ಇದು 5ನೇ ಸಲ ಕ್ಯಾನ್ಸಲ್ ಮಾಡಿಸೋದು, ಇದು 5ನೇ ಸಲ. ಅದಕ್ಕೇನದಲ್ಲ ನಾವು 4 ಸಲ ಕ್ಯಾನ್ಸಲ್ ಮಾಡಿಸಿದ್ದೀವಿ. ನಾವು ವೀರೇಂದ್ರ ಪಾಟೀಲ್ ಇದ್ದಾಗೂ ಲಾಗು ಮಾಡಿದ್ರು ಕ್ಯಾನ್ಸಲ್ ಆಗ್ಯದ, ನಂತರ ಮುಖ್ಯಮಂತ್ರಿ ಇದ್ದಾಗೂ ಕ್ಯಾನ್ಸಲ್ ಆಗ್ಯದ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗೂ ಲಾಗು ಮಾಡಿದ್ರು ಕ್ಯಾನ್ಸಲ್ ಆಗ್ಯದ. ಅದಕ್ಕೆ ಈಗಲೂ ನಾವು ಎಲ್ಲರೂ ಹೇಳಿದ್ದೀವಿ. ಮಾನ್ಯ SP ಅವ್ರನ್ನೂ ಹೇಳ್ಯಾರ ಹಿಂದಕ್ಕೆ ಒಂದು ವೇಳೆ ಇಲ್ಲಿ ಕ್ಯಾನ್ಸಲ್ ಆಗ್ಯದ ಅಂದ್ರೆ ಇಲ್ಲಿ ಈಗಲೂ ನಾವು ಏನಪ್ಪ ಅಂದ್ರೆ ಹಿಂದಕ್ಕಿಂದ ರೆಫರೆನ್ಸ್ ನೋಡಿ ನಾವೇನಪ್ಪ ಕಡ್ಡಾಯ ಹೆಲ್ಮೆಟ್ ಏನಪ್ಪ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಯಾರ. हैदराबाद कर्नाटक में हेलमेट नहीं पहन सकते। जैसा कि कर्नाटक सरकार को मालूम है कि हैदराबाद कर्नाटक एरिया बहुत हीट है, यहाँ पे बहुत गर्मी होता है, उसी कारण हर साल 2 महीने गवर्नमेंट सर्वेंट को ऑफिस का टाइम चेंज करते। ये इलाका ऐसा है हैदराबाद कर्नाटक का, ये आज़ादी के पहले से ये रियायत है और आज भी है, उसको नहीं बदला सकते हैं। तो ये जो हेलमेट का जो आप लाजमी कर रहे हैं वो उनके लिए तकलीफ़ है, अवाम के लिए। एक तो शारीरिक तकलीफ़ है, मानसिक भी हो जाएगा अगर वो पहन लिया तो, और उससे क्राइम बढ़ सकता है और बदमाश लोग बाहर आ सकते हैं हेलमेट पहन के, ऐसा डर है। हमारे को हेलमेट लाजमी करने से बेहतर ट्रैफिक में सुधार लाओ, रोड को सही करो, ये ज़रूरी है। ಕಳೆದ ಹಲವಾರು ವರ್ಷಗಳಲ್ಲಿ ಸರಿಸುಮಾರು 8 ಬಾರಿ ಹೆಲ್ಮೆಟ್ ಕಡ್ಡಾಯದ ಆದೇಶವನ್ನು ಹೊರಡಿಸಿದ್ದರೂ ಸಹ ಹೋರಾಟ ಮಾಡುವ ಮೂಲಕ ಆ ಆದೇಶವನ್ನು ರದ್ದುಗೊಳಿಸಲಾಗಿತ್ತು. ಅದೇ ರೀತಿ ಕಳೆದ ಬಾರಿಯ ಉದಾಹರಣೆಯ ಆಧಾರದ ಮೇಲೆ ಈ ಬಾರಿಯೂ ಕೂಡ ಹೆಲ್ಮೆಟ್ ಕಡ್ಡಾಯವನ್ನ ಕೈಬಿಟ್ಟರೆ ಒಳಿತು. ಕಾರಣ ಹೆಲ್ಮೆಟ್ ಧರಿಸಿ ಅಪರಾಧ ಪ್ರಕರಣಗಳು ಅಧಿಕವಾಗುವ ಆತಂಕವಿರುವುದರಿಂದ ಹೆಲ್ಮೆಟ್ ಧರಿಸುವುದು ಬೇಡ ಎಂದು ಮನವಿ ಮಾಡಲಾಗುತ್ತಿದೆ. ಒಟ್ಟಾರೆ ನೀವು ಕರ್ನಾಟಕ ರಾಜ್ಯದ ಬೇರೆ ಎಲ್ಲ ಕಡೆ ನೀವು ಹೆಲ್ಮೆಟ್ ಜಾರಿ ಮಾಡ್ರಿ ಬೇಡಂಬಲ್ಲ, ಆದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕದ್ದು 6 ಜಿಲ್ಲೆಗೆ ಇದರಲ್ಲಿಂದ ರಿಯಾಯಿತಿ ಮೊದಲು ಕೊಟ್ಟರು, ಈಗನೂ ಕೊಡ್ಬೇಕಂತ ವಿನಂತಿ ಮಾಡಿದ್ದೀವಿ. ರಾಜ್ಯ ಸರ್ಕಾರ ಆದೇಶಗೊಳಿಸಿದಂಥ ಏನು ಗುಲ್ಬರ್ಗದಲ್ಲಿ ಮತ್ತು ಈ ಸುತ್ತಮುತ್ತ ಪ್ರದೇಶದಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡ್ಬೇಕಂತ ಏನು ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ಯದ, ಇದು ಒಂದು ದೊಡ್ಡ ಒಂದು ಅವೈಜ್ಞಾನಿಕ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ನಮ್ಮ ಗುಲ್ಬರ್ಗದಾಗ ವರ್ಷದಲ್ಲಿ ಸುಮಾರು 8 ತಿಂಗಳು ಬರೀ ಬಿಸಿಲೇ ಇರ್ತದೆ. ಇಲ್ಲಿ ಮಳೆ ಚಳಿ ಅಂತೂ ದೂರ ಉಳಿತು, ಬರೀ ಬಿಸಿಲಿಂದ ಇಷ್ಟು ತ್ರಾಸ ಆಯ್ತು ಜನರಿಗೆ. ಹೆಲ್ಮೆಟ್ ಒಂದು ವೇಳೆ ಹಾಕೊಂಡ್ರಪ್ಪ ಅಂತಂದ್ರೆ ಏನು ಹೆಲ್ಮೆಟ್ಲಿಂದ ತೆಗೆದು ಒಂದು ವೇಳೆ ದಸ್ತಿಲಿಂದ ಒರೆಸ್ಕೊಂಡಪ್ಪ ಅಂತಂದ್ರೆ ಪೂರಾ ನೀರು ಹಿಡಬೇಕಾಗ್ತದೆ, ಅಂಥ ಒಂದು ಪರಿಸ್ಥಿತಿ. ಹೈದರಾಬಾದ್ ಕರ್ನಾಟಕದಲ್ಲಿ ಈ ಒಂದು ಹೆಲ್ಮೆಟ್ ಕಡ್ಡಾಯ ಮಾಡಬೇಕಂತ ಹೇಳಿ ಸರ್ಕಾರ ಏನು ಕಾಯ್ದೆ ಜಾರಿ ಮಾಡಿದ, ಈ ಕಾಯ್ದೆಯು ಯಾವುದೇ ರೀತಿಯಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ನಡೆಯುವಂತಿಲ್ಲ. ಅದಕ್ಕಾಗಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಹೇಳುವುದೆಂದರೆ ಯಾರು ಭಯಪಡುವಂತಿಲ್ಲ ಮತ್ತು ಯಾರು ಹೆಲ್ಮೆಟನ್ನು ಖರೀದಿ ಮಾಡುವಂತಿಲ್ಲ ಮತ್ತು ಹೆಲ್ಮೆಟ್ ಹಾಕಲಾರ್ದಂತೆ ಎಲ್ಲರ ಕಡೆ ಸವಾರಿ ಮಾಡಬಹುದು. ಹೈದರಾಬಾದ್ ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆಗಳು ಬೇರೆ ಬೇರೆ ಇದ್ದ ಕಾರಣಕ್ಕಾಗಿ ಈ ಒಂದು ಕಾಯ್ದೆ ಮಾಡುವ ಮುಖಾಂತರ ಪೊಲೀಸರು ಒಂದು ಭ್ರಷ್ಟರಲ್ಲಿ ಮುಳುಗುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಆದ ಕಾರಣ ನಾವು ಮಾನ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡುವುದು, ದಸ್ತಿ ಸರ್ ಅವರ ನೇತೃತ್ವದಲ್ಲಿ ನಾವು ಎಲ್ಲ ಹಿರಿಯ ಹೋರಾಟಗಾರರ ನೇತೃತ್ವದಲ್ಲಿ ನಾವು ಈ ಒಂದು ಕಾಯ್ದೆಯನ್ನು ಜಾರಿ ಮಾಡದಂತೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಮಾಧ್ಯಮ ಮುಖಾಂತರ ಎಚ್ಚರಿಕೆಯನ್ನು ನೀಡುತ್ತೇವೆ. ಇನ್ನು ರಾಜ್ಯ ಸರ್ಕಾರದ ಆದೇಶವನ್ನ ಪಾಲಿಸುವ ಭರಾಟೆಯಲ್ಲಿ ಜನ ಕಳಪೆ ಮಟ್ಟದ ಕಡಿಮೆ ಬೆಲೆಯ ಹೆಲ್ಮೆಟ್ಗಳನ್ನು ಖರೀದಿ ಮಾಡುತ್ತಿರುವುದರಿಂದ ಇದು ಜನರ ಹಣ ಪೋಲಾಗುವಿಕೆಗೆ ದಾರಿ ಮಾಡಿಕೊಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಒಂದು ವೇಳೆ ಸ್ವ ಇಚ್ಛೆಯಿಂದ ಹೆಲ್ಮೆಟ್ ಧರಿಸಲು ಇಚ್ಛಿಸುವವರು ದುಬಾರಿಯಾದರೂ ಸಹ ಉತ್ತಮ ಗುಣಮಟ್ಟದ ISI ಮಾರ್ಕ್ವಿರುವ ಹೆಲ್ಮೆಟ್ಗಳನ್ನು ಖರೀದಿಸುವಂತೆ ಇದೇ ವೇಳೆ ಮನವಿ ಮಾಡಲಾಯಿತು. ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಬೂಟ್ ಪಾಲಿಶ್ ಮಾಡುವ ಮೂಲಕ ವಿನೂತನವಾಗಿ ಒತ್ತಾಯಿಸಲಾಯಿತು. ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತರಗತಿಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೂಟ್ ಪಾಲಿಶ್ ಮಾಡುವ ಮೂಲಕ ವಿನೂತನವಾಗಿ ಶಿಕ್ಷಣ ಸಚಿವರಿಗೆ ಮನವಿ ಮಾಡಲಾಯಿತು. ಬೇಕು
2015 ಫೆಬ್ರವರಿ ತಿಂಗಳಲ್ಲಿ ನಾವು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಏನು ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೆವು. ನಾವು ಕಾಯಮಾತಿಯನ್ನು ಮಾಡಬೇಕು ಅಂತಕ್ಕಂಥ ಏನು ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೆವು. ಆ ಸಂದರ್ಭದಲ್ಲಿ ಮಾನ್ಯ ಅಂದಿನ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಾನ್ಯ ಆರ್ ವಿ ದೇಶಪಾಂಡೆ ಸಾಹೇಬರು ಬರ್ಗು ರಾಮಚಂದ್ರಪ್ಪ ಮುಖಾಂತರವಾಗಿ ನಾವು ಅತಿಥಿ ಉಪನ್ಯಾಸಕರ ಬಗ್ಗೆ ತುಂಬ ಕಳಕಳಿಯನ್ನು ಹೊಂದಿರತಕ್ಕಂಥರಾಗಿದ್ದೇವೆ. ಅವರ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೀವಿ. ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಬರ್ಗು ರಾಮಚಂದ್ರಪ್ಪ ಅವರ ಮುಖಾಂತರವಾಗಿ ನಮ್ಮ ಉಪವಾಸ ಸತ್ಯಾಗ್ರಹಕ್ಕೆ ಕಳಿಸಿ ತಕ್ಷಣಕ್ಕೆ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಇವತ್ತು ಇನ್ನು 15 ದಿನದಲ್ಲಿ ಫೆಬ್ರವರಿಯನ್ನು ಬರ್ತಕ್ಕಂಥದ್ದು, ಒಂದು ವರ್ಷ ಗತಿಸಿದ್ರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಕೇವಲ ಅತಿಥಿ ಉಪನ್ಯಾಸಕರಿಗೆ ಮಾತ್ರ ಸುಳ್ಳು ಹೇಳ್ತಕ್ಕಂಥ ಸರ್ಕಾರ ಅಲ್ಲ ಇದು. ಇಡೀ ಬುದ್ಧಿವಂತ ವಲಯಕ್ಕೂ ಕೂಡ ಏನಂತಂದ್ರೆ ಸುಳ್ಳನ್ನು ಹೇಳ್ತಕ್ಕಂಥದ್ದು. ಆ ಬುದ್ಧಿವಂತ ಪಾಟೀಲ್ ಪಾಪು ಆಗಿರ್ಬೋದು, ಗೋವಿಂದರಾವ್ ಆಗಿರ್ಬೋದು, ಬರ್ಗು ರಾಮಚಂದ್ರಪ್ಪನಾಗಿರ್ಬೋದು ಮತ್ತು ನಮ್ಮ ಅತಿಥಿ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳು ಬಹಳಷ್ಟು ಸಲ ಅವರ ಕಚೇರಿಗೆ, ಅವರ PAಗಳಿಗೆ, ಇಲಾಖೆಗೆ ಬಹಳಷ್ಟು ಸಲ ಅಲೆದಾಡಿದ್ರು ಕೂಡ ಇವತ್ತಿಲ್ಲ, ನಾಳೆ, ನಾಡ್ದು ಒಂದು ತಿಂಗಳು ಬಿಟ್ಟು 15 ದಿನ ಬಿಟ್ಟು ನಾವು ಮಾತುಕತೆ ಕರಿತೇವೆ ಅಂತಕ್ಕಂಥ ಒಂದು ಸುಳ್ಳು ಆಶ್ವಾಸನೆಯನ್ನು ಕೊಡ್ತಾ ಇಲ್ಲಿವರೆಗೆ ಬಂದಿರತಕ್ಕಂಥದ್ದು. ತಾವು ನೈತಿಕತೆಯನ್ನು ಕಳ್ಕೊಂಡಿರುವುದಕ್ಕಾಗಿ ಇವತ್ತು ಅತಿಥಿ ಉಪನ್ಯಾಸಕರು ಏನಂತಂದ್ರೆ ಬೀದಿ ಕುಂತು ಪಾಲಿಸ್ ಮಾಡುವುದರ ಮೂಲಕ ನಾವೇನಂತಂದ್ರೆ ನಿಮ್ಮ ಗಮನವನ್ನು ಸೆಳೆಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರ ಸಮಸ್ಯೆಗೆ ಸ್ಪಂದಿಸಬೇಕಂತೇಳಿ ನಾ ಗುಲ್ಬರ್ಗಾ ಜಿಲ್ಲಾ ಅಧ್ಯಕ್ಷನಾಗಿರ್ತಕ್ಕಂಥ ಜಗಪ್ಪ ತಳವಾರು ಮನವಿ ಮಾಡಿಕೊಳ್ತೇನೆ. ಈ ವಿನೂತನ ಬೂಟ್ ಪಾಲಿಶ್ ಧರಣಿ ಸತ್ಯಾಗ್ರಹದಲ್ಲಿ ಅಧ್ಯಕ್ಷ ಜಗಪ್ಪ ತಳ್ವಾರ್, ಪ್ರಧಾನ ಕಾರ್ಯದರ್ಶಿ ಅಣವೀರಪ್ಪ ಬೋಳೆವಾಡ್, ಉಪಾಧ್ಯಕ್ಷ ಸಾಬಣ್ಣ ಯಕ್ಕಳ್ಳಿ, ಸಂಘಟನಾ ಕಾರ್ಯದರ್ಶಿ ಗುರುದತ್ ಕುಲಕರ್ಣಿ, ಡಾಕ್ಟರ್ ಮಾರುತಿ ಮರ್ಪಳ್ಳಿ, ಡಾಕ್ಟರ್ ಪ್ರಕಾಶ್ ಬಡಿಗೇರ್, ರಮೇಶ್ ತವಡೆ, ಡಾಕ್ಟರ್ ವೆಂಕಟೇಶ್ ಜಾಧವ್, ಡಾಕ್ಟರ್ ಶಾಂತಪ್ಪ ಡಂಬಳ್, ಡಾಕ್ಟರ್ ಶರಣಮ್ಮ ಪಾಟೀಲ್, ಡಾಕ್ಟರ್ ನಾರಿಕಾದೇವಿ ಕಾಳಗಿ ಹಾಗೂ ಮೇಘಾ ಕುಲಕರ್ಣಿ ಸೇರಿದಂತೆ ಇತರೆ ಹಲವಾರು ಜನ ಅತಿಥಿ ಉಪನ್ಯಾಸಕರು ಭಾಗವಹಿಸಿದ್ದರು. ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಮುಖಂಡರ ಸಭೆ ಜರುಗಿತು. ಜಿಲ್ಲಾ ಜಾತ್ಯತೀತ ಜನತಾದಳ ಕಲಬುರಗಿ ವತಿಯಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಗೆ ವಿಧಾನಸಭಾವಾರು ವೀಕ್ಷಕರ ನೇಮಕದ ಕುರಿತು ದಿನಾಂಕ 18/1/2016 ಸೋಮವಾರದಂದು ಜಿಲ್ಲಾ ಆಯ್ಕೆ ಸಮಿತಿ ಸಭೆಯ ಸಂಭೀತಿಯ ಅಧ್ಯಕ್ಷರಾದ ಡಾಕ್ಟರ್ DG ಸಾಗರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಈ ಸಭೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಕಾರ್ಯತಂತ್ರ ಬಗ್ಗೆ ಚರ್ಚಿಸಲಾಯಿತು ಹಾಗೂ ವಿಧಾನಸಭಾ ಕ್ಷೇತ್ರವಾರು ವೀಕ್ಷಕರನ್ನ ನೇಮಕ ಮಾಡಲಾಯಿತು. ಸಭೆಯಲ್ಲಿ ಪ್ರಮುಖವಾಗಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಯಾವ ರೀತಿ ಎದುರಿಸಬೇಕು ಅಂತಕ್ಕಂಥ ಒಂದು ಸ್ಟ್ರಾಟಜಿಯನ್ನು, ಒಂದು ಚರ್ಚೆಯನ್ನು ಕೂಡ ಮಾಡಲಾಯಿತು. ಮತ್ತು ಎಲ್ಲ ಒಂದು ತಾಲೂಕು ಘಟಕಗಳಿಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಭ್ಯರ್ಥಿಗಳನ್ನು ಒಂದು ಅರ್ಜಿ ಸ್ವೀಕರಿಸಲಿಕ್ಕೆ ಮತ್ತು ಅದರ ಮುಂದಿನ ಪ್ರಕ್ರಿಯೆ ಮುಂದುವರಿಸೋದಕ್ಕಾಗಿ ಒಂದು ವೀಕ್ಷಕರನ್ನು ಪ್ರತಿ ತಾಲೂಕಕ್ಕೆ ನೇಮಿಸಲಾಯಿತು. ಈ ಸಭೆಯಲ್ಲಿ ಆಯ್ಕೆ ಸಮಿತಿ ಕಾರ್ಯಾಧ್ಯಕ್ಷರಾದ ಕೇದಾರಲಿಂಗಯ್ಯ ಹಿರೇಮಠ್, ಪ್ರಧಾನ ಕಾರ್ಯದರ್ಶಿ ದೇವೇಗೌಡ ತೆಲ್ಲೂರ್, ಸದಸ್ಯರಾದ ಬಸವರಾಜ್ ತಡ್ಕಲ್, ಶಿವಶರಣಪ್ಪ ರೆಡ್ಡಿ ಭಂಕಲಗ, ಶಂಕರ್ ಕಟ್ಟಿ ಸಂಗಾವಿ, ದಿಲೀಪ್ ಹೋಡಲ್ಕರ್, ಗುರುನಾಥ್ ಪೂಜಾರಿ, ಜ್ಯೋತಿ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. MSI ಪದವಿ ಮಹಾವಿದ್ಯಾಲಯದಲ್ಲಿ ಯುವಜನ ಸಪ್ತಾಹ ಕಾರ್ಯಕ್ರಮ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಅಡಿಯಲ್ಲಿ ಆಯೋಜನೆ. ಕಲಬುರಗಿ ಜಿಲ್ಲೆಯ ಹಿರೇಸಾವಳಗಿಯಲ್ಲಿ ಅದ್ಧೂರಿಯಾಗಿ ಜರುಗಿದ ಶ್ರೀ ಶಿವಲಿಂಗೇಶ್ವರ ಪಲ್ಲಕ್ಕಿ ಉತ್ಸವ. ಶಿವಲಿಂಗೇಶ್ವರ ಮಠದ ಪೂಜ್ಯ ಶ್ರೀ ಗುರುನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಭವ್ಯ ಮೆರವಣಿಗೆ. ಜನವರಿ 22ರಂದು ಯುವ ಶಕ್ತಿಯಲ್ಲಿ ಆತ್ಮವಿಶ್ವಾಸ ಜಾಗೃತಿ ಕಾರ್ಯಕ್ರಮ ಬಸವ ಸೇವಾ ಸಂಸ್ಥೆ ರಾಜ್ಯ ಘಟಕ ಕಲಬುರಗಿ ವತಿಯಿಂದ ಆಯೋಜನೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ದಿನಾಂಕ ಪ್ರಕಟ. ತಡೆಯಾಜ್ಞೆಯಿಂದ ಗೊಂದಲಕ್ಕೀಡಾಗಿರುವ ಜಿಲ್ಲೆಯ ಜನ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಹೆಲ್ಮೆಟ್ ಕಡ್ಡಾಯ ರದ್ದುಗೊಳಿಸುವಂತೆ ಕೋರಿಕೆ. ಹೈದರಾಬಾದ್ ಕರ್ನಾಟಕ ಹೋರಾಟಗಳ ಸಮನ್ವಯ ಸಮಿತಿಯಿಂದ ಸರ್ಕಾರಕ್ಕೆ ಮನವಿ. ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ. ಬೂಟ್ ಪಾಲಿಶ್ ಮಾಡುವ ಮೂಲಕ ವಿನೂತನ ರೀತಿಯಿಂದ ಧರಣಿ ಸತ್ಯಾಗ್ರಹ.
ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಹಿನ್ನೆಲೆ ಜಿಲ್ಲಾ ಜಾತ್ಯತೀತ ಜನತಾದಳ ಕಲಬುರಗಿಯಲ್ಲಿ ಜರುಗಿದ ಸಭೆ. ಇದಿಷ್ಟು ಈ ಹೊತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह हुंडई में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना, एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह हुंडई में. एड्रेस शाह हुंडई, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह हुंडई. Hyundai.